Hi, hello, namaste everyone. I am Pramod Gujjar, your science educator from Gujjar Tutorials. ಹಿಂದಿನ ಕ್ಲಾಸಲ್ಲಿ ಏನು ಕಲ್ತ್ವಿ? ಫಸ್ಟ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಆಮೀಟರ್ ಕಲ್ತ್ವಿ. ಸೆಕೆಂಡ್ ಕ್ಲಾಸಲ್ಲಿ ಏನು ಕಲ್ತ್ವಿ? ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು, ಓಮ್ಸ್ ಲಾ ಅಂದ್ರೆ ಏನು ಅಂತ ಕಲ್ತ್ವಿ. ಇವಾಗ ಏನು ಕಲ್ತೀವಿ? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟಿವಿಟಿ. ಅದಕ್ಕಿಂತ ಮುಂಚೆ ಒಂದ್ಸಲ ರಿಕಾಲ್ ಮಾಡ್ಕೊಳ್ರಿ. ಓಮ್ಸ್ ಲಾ ಅಂದ್ರೆ ಏನು? The potential difference between any two ends of a metallic conductor is directly proportional to the charge flowing through it. ಮೆಟಾಲಿಕ್ ಕಂಡಕ್ಟರ್ ನಡುವೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಇದ್ದಾಗ. ಯಾವಾಗ? ಟೆಂಪರೇಚರ್ ಕಾನ್ಸ್ಟೆಂಟ್ ಇರಬೇಕು. ಈಗ ನೀವು ವಿ ಇಸ್ ಈಕ್ವಲ್ ಟು ಐ ಆರ್ ಬರೆದ್ರಿ, ಆರ್ ಅಲ್ಲಿ ಒಂದು ಕಾನ್ಸ್ಟೆಂಟ್ ಬರೆದ್ವಿ, ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್ ಅಂತ ಅಂದ್ವಿ. ಈ ಕ್ಲಾಸ್ ಒಳಗೆ ಕಲಿತೀವಿ ರೆಸಿಸ್ಟೆನ್ಸ್ ಅಂದ್ರೇನು, ರೆಸಿಸ್ಟಿವಿಟಿ ಅಂದ್ರೇನು. ನೆಕ್ಸ್ಟ್ ಮುಂದೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟಿವಿಟಿ ಕಲಿತಾ ಹೋಗ್ತೀವಿ. ಎಸ್, ಆರ್ ಯು ರೆಡಿ? ಎಸ್, ಲೆಟ್ಸ್ ಮೂವ್. ಸರ್, ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿ ಸಿಮಿಲರ್ ಅನ್ಸುತ್ತೆ ಸರ್ ನನಗೆ. ರೆಸಿಸ್ಟೆನ್ಸ್ ಅಂದ್ರೇನು, ರೆಸಿಸ್ಟಿವಿಟಿ ಅಂದ್ರೇನು, ಸ್ವಲ್ಪ ಕ್ಲಾರಿಟಿ ಕೊಡ್ರಿ ಅಂತ ಕೇಳ್ತಿದ್ರು. ಹಾಗಾಗಿ ಹೇಳ್ತೀನಿ ನೋಡ್ರಿ. ರೆಸಿಸ್ಟೆನ್ಸ್ ಅಂದ್ರೇನು? ರೆಸಿಸ್ಟೆನ್ಸ್ ಮೀನ್ಸ್ ಅಪೋಸಿಷನ್ ಅಪರ್ಡ್ ಟು ದ ಫ್ಲೋ ಆಫ್ ಚಾರ್ಜಸ್. ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಮತ್ತೆ ರೆಸಿಸ್ಟಿವಿಟಿ ಅಂದ್ರೆ, ರೆಸಿಸ್ಟಿವಿಟಿ ಇಸ್ ಅ ಫಿಕ್ಸ್ಡ್ ಕ್ವಾಂಟಿಟಿ. ರೆಸಿಸ್ಟೆನ್ಸ್ ವೇರಿ ಆಗುತ್ತೆ, ರೆಸಿಸ್ಟಿವಿಟಿ ಫಿಕ್ಸ್ ಇರುತ್ತೆ. ಎಕ್ಸಾಂಪಲ್, ಈ ಮಟೀರಿಯಲ್ ನಲ್ಲಿ ರೆಸಿಸ್ಟೆನ್ಸ್ ಡಿಫರೆನ್ಸ್ ಆಗಬಹುದು, ಆದ್ರೆ ಈ ಮಟೀರಿಯಲ್ ರೆಸಿಸ್ಟಿವಿಟಿ ಫಿಕ್ಸ್ ಇರುತ್ತೆ. ಸರ್, ರೆಸಿಸ್ಟೆನ್ಸ್ ಅಪೋಸಿಷನ್ ಏನೇನೋ ಹೇಳಿದ್ರಿ ಸರ್. ಸಿಂಪಲ್ ಆಗಿ ಹೇಳ್ತೇನೆ. ಒಂದು ಡೋರ್ ಇದೆ ಅಂತ ಅನ್ಕೊಳ್ರಿ, ನಾನು ಒಳಗಡೆ ಹೋಗ್ಬೇಕು. ಎಕ್ಸಾಂಪಲ್, ಐ ಆಮ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಅನ್ಕೊಳ್ರಿ. ಒಂದು ಡೋರ್ ಇದೆ, ಆ ಡೋರ್ ಇಂದ ನಾನು ಒಳಗೆ ಹೋಗ್ಬೇಕು. ನಾನೇನ್ ಮಾಡ್ತೀನಿ? ಒಳಗೆ ಹೋಗಕ್ ಟ್ರೈ ಮಾಡ್ತೀನಿ. ಅಲ್ಲಿ ನನಗೆ ಅಪೋಸಿಷನ್ ಯಾರು ಇಲ್ಲ, ನನಗೆ ಯಾವ ಫೋರ್ಸು ಆಚೆ ದುಡ್ತಿಲ್ಲ ಅಂದ್ರೆ ನಾನು ಈಸಿಲಿ ವಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹೌದಾ? ಈಸಿಲಿ ನಾನು ಏನ್ ಮಾಡ್ತೀನಿ? ಎಂಟರ್ ಆಗ್ಬಿಡ್ತೀನಿ ಒಳಗಡೆ. ಆದರೆ ಅಲ್ಲೇನಾದ್ರೂ ಅಪೋಸಿಟ್ ಚಾರ್ಜ್ ಇತ್ತು, ಅಪೋಸಿಟ್ ಎನರ್ಜಿ ಇತ್ತು ಅಂದ್ರೆ ನಾನು ಏನ್ ಮಾಡುತ್ತೆ? ಒಳಗೆ ಹೋಗೋದ್ರಿಂದ ನನ್ನ ತಡೆಯುತ್ತೆ. ಎಕ್ಸಾಂಪಲ್, ನನ್ನಷ್ಟು ಈಕ್ವಲ್ ಮನುಷ್ಯ ಇದ್ದ ಅಂತ ಅಂದ್ರೆ, ನನ್ನಷ್ಟು ಈಕ್ವಲ್ ಎನರ್ಜಿ ಇರೋನ್ ಇದ್ದ ಅಂದ್ರೆ ಏನ್ ಮಾಡ್ತೀವಿ? ನಾನು ಅವ್ನ್ ದುಡ್ತೀನಿ, ಅವ್ನ್ ನನ್ ದುಡ್ತಾನ. ನಾನು ಅವ್ನ್ ದುಡ್ತೀನಿ, ಅವ್ನ್ ನನ್ ದುಡ್ತಾನ. ಇಬ್ರು ಒಳಗೆ ಹೋಗಲ್ಲ, ಕ್ಲಾಶ್ ಇಲ್ಲಿಗೆ ಈಕ್ವಲ್. ಯಾಕಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇದೆ. ಇವನು ಸ್ಟ್ರಾಂಗ್ ಅಷ್ಟೇ ಇದ್ದಾನೆ, ಇವನು ಅಷ್ಟೇ ಸ್ಟ್ರಾಂಗ್ ಇದ್ದಾನೆ. ಸೊ ಈ ಕಡೆನೂ ಹೋಗಲ್ಲ, ಈ ಕಡೆನೂ ಹೋಗಲ್ಲ. ಆದರೆ ನಾನ್ ಜಾಸ್ತಿ ಸ್ಟ್ರಾಂಗ್ ಇದೀನಿ, ಇವನ್ ವೀಕ್ ಅದಾನ. ರೆಸಿಸ್ಟೆನ್ಸ್ ಕಮ್ಮಿ ಐತಿ, ರೆಸಿಸ್ಟೆನ್ಸ್ ಕಮ್ಮಿ ಐತಿ, ಕರೆಂಟ್ ಜಾಸ್ತಿ ಐತಿ ಅಂದಾಗ ಈಸಿಲಿ ಕರೆಂಟ್ ಒಳಗೆ ಹೋಗ್ಬಿಡುತ್ತೆ. ಇನ್ ಕೇಸ್ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಐತಿ, ಇದು ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಐತಿ ನೋಡ್ರಿ, ಡೇಂಜರ್ ರೆಡ್ ಕಲರ್. ಕರೆಂಟ್ ಕಮ್ಮಿ ಐತಿ ಅಂದಾಗ ಏನಾಗುತ್ತೆ? ರೆಸಿಸ್ಟೆನ್ಸ್ ಇದು ಕರೆಂಟ್ ಒಳಗಡೆ ಹೋಗಕ್ಕಾಗಲ್ಲ. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದ ಮಟೀರಿಯಲ್ ಅಲ್ಲಿ ಕರೆಂಟ್ ಕಮ್ಮಿ ಇರುತ್ತೆ. ಕರೆಂಟ್ ಜಾಸ್ತಿ ಐತಿ ಅಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಇವು ಏನು? ಇನ್ವರ್ಸ್ಲಿ ಪ್ರಪೋರ್ಷನಲ್. ಇವೇನು? ಇನ್ವರ್ಸ್ಲಿ ಪ್ರಪೋರ್ಷನಲ್. ಒಂದು ಜಾಸ್ತಿ ಇತ್ತು ಅಂದ್ರೆ ಇನ್ನೊಂದು ಕಮ್ಮಿ ಇರುತ್ತೆ. ಓಮ್ಸ್ ಲಾದಲ್ಲಿ ನೋಡ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಕರೆಂಟ್ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇತ್ತು. ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆದ್ರೆ ಕರೆಂಟ್ ಜಾಸ್ತಿ ಆಗ್ತಾ ಇತ್ತು. ಹೌದಾ? ಇಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಏನಾಗುತ್ತೆ? ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಕರೆಂಟ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಕರೆಂಟ್ ಕಮ್ಮಿ ಆಗುತ್ತೆ. ಈಗ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್. ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟಿವಿಟಿ ಡಿಪೆಂಡ್ಸ್. ಬಹಳ ಇಂಪಾರ್ಟೆಂಟ್ ಕ್ವಶನ್. ಈ ಸಲ CBSE ಅಲ್ಲೂ ಕೇಳಿದ, ಸ್ಟೇಟ್ ಅಲ್ಲೂ ಕೇಳ್ತಾನೆ. ಓಮ್ಸ್ ಲಾ ಇದು, ಮತ್ತೆ ಹೌ ದ ವೋಲ್ಟ್ ಮೀಟರ್ ಇಸ್ ಕನೆಕ್ಟೆಡ್, ಆಮೀಟರ್ ಇಸ್ ಕನೆಕ್ಟೆಡ್. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್. ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಓದ್ಕೊಳ್ರಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟಿವಿಟಿ ಯಾವ್ಯಾವ ಫ್ಯಾಕ್ಟರ್ಸ್ ಹೆಂಗ್ ಎಫೆಕ್ಟ್ ಮಾಡ್ತಾವು, ಯಾವ ಫ್ಯಾಕ್ಟರ್ಸ್ ರೆಸಿಸ್ಟೆನ್ಸ್ ನ ಜಾಸ್ತಿ ಮಾಡ್ತಾವು, ಯಾವ ಫ್ಯಾಕ್ಟರ್ಸ್ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡ್ತಾವು. ಫಸ್ಟ್ ಪಾಯಿಂಟ್ ಏನು? ರೆಸಿಸ್ಟಿವಿಟಿ. ಏನಾಗತ್ತೆ? ನಾನು ಫಸ್ಟ್ ಒಂದು ಸಿಂಪಲ್ ಇಕ್ವೇಶನ್ ಕೊಟ್ಬಿಡ್ತೀನಿ. ಇಕ್ವೇಶನ್ ಗೊತ್ತಿತ್ತು ಅಂದ್ರೆ ನಿಮಗೆ ಎಲ್ಲಾನು ಗೊತ್ತಿರುತ್ತೆ. R is equal to L/A. ಇದು ಹೇಗಂತ ಆಮೇಲೆ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ನೆನ್ಪಿಟ್ಕೊಳ್ರಿ. ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್, resistance is
ಡಿಪೆಂಡಿಂಗ್ ಆನ್ what length of a conductor. Resistivity is depending on length of conductor. Resistance ಕಂಡಕ್ಟರ್ ಇಂದ ವೈರ್ ಇಂದ ಉದ್ದ ಎಷ್ಟಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ವೈರ್ದು ಲೆಂತ್ ಜಾಸ್ತಿ ಇತ್ತು ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಆರ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಇಸ್ ಡಿಪೆಂಡಿಂಗ್ ಆನ್ ಲೆಂತ್ ಆಫ್ ಎ ಕಂಡಕ್ಟರ್. ಲೆಂತ್ ಮೇಲೆ ಡಿಪೆಂಡ್ ಮಾಡುತ್ತೆ. ಲೆಂತ್ ಜಾಸ್ತಿ ಇತ್ತು ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಯಾಕೆ ಹೇಳ್ರಿ? ಅಷ್ಟು ಉದ್ದ ಆಗ್ಬೇಕಲ್ಲ ಚಾರ್ಜ್, ಅಷ್ಟು ಉದ್ದ ಹೋಗ್ಬೇಕು, ಜಾಸ್ತಿ ದೂರ ಹೋಗ್ಬೇಕು, ಸ್ಪೇಸ್ ಕಮ್ಮಿ ಇದೆ. ಸೊ ಏನಾಗುತ್ತೆ? ಸುಸ್ತಾಗತ್ತೆ. ನಿಮ್ಗೆ 1 ಕಿಲೋಮೀಟರ್ ಓಡ್ರಲಿ ಅಂತ ಅಂದ್ರೆ ಸುಸ್ತಾಗುತ್ತೆ ತಾನೆ, ಅದೇ ತರ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ರೆಸಿಸ್ಟೆನ್ಸ್ ಈಸ್ depending on area of conductor. ಈಗ ನೀವು ಇರೋಷ್ಟು ಜಾಗದಲ್ಲಿ, ನಿಮ್ಗಿಂತ ಕಮ್ಮಿ ಜಾಗದಲ್ಲಿ ನೀವು ಹೋಗ್ರಿ ಅಂದ್ರೆ ಕಷ್ಟಪಟ್ಟು ಹೋಗ್ತೀರಿ, ಸ್ಲೋ ಆಗಿ ಹೋಗ್ತೀರಿ, ಸುಸ್ತಾಗ್ಬಿಡುತ್ತೆ. ನಿಮ್ಗಿಂತ ಡಬಲ್ ಜಾಗ, ದೊಡ್ಡ ಜಾಗ ಐತಿ, ಹೋಗ್ರಿ ಅಂದ್ರೆ ಎಷ್ಟು ಈಸಿಯಾಗಿ ಹೋಗ್ಬಿಡ್ತೀರಲ್ಲ, ಹಂಗೆ ರೆಸಿಸ್ಟೆನ್ಸ್ ಡಿಪೆಂಡಿಂಗ್ ಆನ್ ಏರಿಯಾ ಆಫ್ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇತ್ತು ಅಂದ್ರೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇತ್ತು ಅಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಐತಿ ಅಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಸ್ಪೇಸ್ ಬಹಳ ಇರುತ್ತೆ, ಖಾಲಿ ಸ್ಪೇಸ್. ಸೊ ಈಸಿಯಾಗಿ ನುಗ್ಗಿಬಿಡುತ್ತೆ ಕರೆಂಟ್. ಸೊ ರೆಸಿಸ್ಟೆನ್ಸ್ ಯಾವ ತರ ಡಿಪೆಂಡ್ ಆಗುತ್ತೆ? ಏರಿಯಾ ಆಫ್ ಕಂಡಕ್ಟರ್ ಅಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇತ್ತು ಅಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಲೆಂತ್ ಜಾಸ್ತಿ ಇತ್ತು ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಇದು ಜಾಸ್ತಿ ಇತ್ತು ಅಂದ್ರೆ ಇದು ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಡಿಪೆಂಡಿಂಗ್ ಆನ್ ನೇಚರ್ ಆಫ್ ಮಟೀರಿಯಲ್. ನೇಚರ್ ಆಫ್ ಮಟೀರಿಯಲ್, ಯಾವ ಮಟೀರಿಯಲ್ ಯೂಸ್ ಮಾಡ್ತೀರಿ ನೀವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವ್ ಹೆಂಗ್ ನಿಮ್ ಮೂಡ್ ಮೇಲೆ ಡಿಪೆಂಡ್ ಆಗ್ತೀರಿ ನೋಡ್ರಿ. ಓದ್ರಿ ಅಂತ ಕುಂದ್ರಿಸಿರ್ತಾರ ಪೇರೆಂಟ್ಸ್, ನಿಮ್ ಮೂಡ್ ಚೆನ್ನಾಗಿತ್ತು, ಓದೋ ಮೂಡ್ ಇತ್ತು ಅಂದ್ರೆ ಚೆನ್ನಾಗಿ ಓದ್ತೀರಿ, ಇಲ್ಲ ಅಂದ್ರೆ ಓದಲ್ಲ. ಹೌದಾ? ಯಾವ ರೀತಿ ನಿಮ್ ಸ್ಟಡಿ ಡಿಪೆಂಡಿಂಗ್ ಆನ್ ಯುವರ್ ಮೂಡ್ ಅಲ್ಲ, ಇಲ್ಲಿ ರೆಸಿಸ್ಟೆನ್ಸ್ ಡಿಪೆಂಡಿಂಗ್ ಆನ್ ನೇಚರ್ ಆಫ್ ಮಟೀರಿಯಲ್. ಕೆಲವೊಂದು ಮಟೀರಿಯಲ್ ಇದಾವ, ಯಾವ ನೀವು ವೈರಿಗೆ ಜಾಸ್ತಿ ಯಾವ್ದು ವೈರ್ ಯೂಸ್ ಮಾಡ್ತೀರಿ? ನೀವು ಕಾಪರ್ ವೈರ್, ಅಲ್ಯೂಮಿನಿಯಂ ವೈರ್ ಯೂಸ್ ಮಾಡ್ತೀರಿ. ಕಾಪರ್ ವೈರ್ ಮತ್ತು ಅಲ್ಯೂಮಿನಿಯಂ ವೈರ್ ಅಲ್ಲಿ ಏನಾಗಿರುತ್ತೆ? ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ರೆಸಿಸ್ಟೆನ್ಸ್ ಕಮ್ಮಿ ಇತ್ತು ಅಂದ್ರೆ ನಮಗೆ ಎನರ್ಜಿ ಲಾಸ್ ಜಾಸ್ತಿ ಆಗಲ್ಲ, ಕರೆಂಟ್ ಈಸಿಲಿ ಮೂವ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಗಿಂತ ಇನ್ನೊಂದು ಮಟೀರಿಯಲ್ ಐತೆ, ಅಲ್ಲಿ ರೆಸಿಸ್ಟೆನ್ಸ್ ಬಹಳ ಕಮ್ಮಿ ಐತಿ. ಯಾವುದು? ಸಿಲ್ವರ್. ಸಿಲ್ವರ್ ಅಲ್ಲಿ ರೆಸಿಸ್ಟೆನ್ಸ್ ಬಹಳ ಕಮ್ಮಿ ಐತಿ, ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ. ಆದ್ರೆ ನಾವು ವೈರಿಗೆ ಹಾಕಲ್ಲ. ಯಾಕೆ ಹೇಳ್ರಿ? ರೇಟ್ ಜಾಸ್ತಿ ಐತಿ. ವೈರ್ ಜಾಸ್ತಿ, ಸಿಲ್ವರ್ ವೈರ್ ಯೂಸ್ ಮಾಡಿದ್ರೆ ಏನ್ ಮಾಡ್ತಿದ್ರು? ಕಡೆ ನಿಮ್ಮ ಮನೆ ಬಂದು ಕಳು ಮಾಡೋದು ಬೇಡಾಗಿತ್ತು, ಜಸ್ಟ್ ವೈರ್ ಕಿತ್ಕೊಂಡು ಹೋಗಿದ್ರೆ ಬೇಕಾದಷ್ಟು ದುಡ್ಡು ಆಗ್ತಿತ್ತು. ಹೌದಾ? ನೆಕ್ಸ್ಟ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಟೆಂಪರೇಚರ್ ಮೇಲೆ ಕೂಡ ಅದು ಡಿಪೆಂಡ್ ಆಗುತ್ತೆ. ಸರ್ ಇದೇನೋ ಬರದ್ರಿ ಸರ್, ನಮ್ಗೇನು ಹೇಳೇ ಇಲ್ಲ. ನೋಡ್ರಿ, ಇಷ್ಟೆಲ್ಲಾ ನೀವು ಪಾಯಿಂಟ್ಸ್ ನೆನಪಿಟ್ಕೊಳ್ಳೋಕೆ ಕಷ್ಟ ಆಯ್ತು ಅಂದ್ರೆ ಇದನ್ನ ನೆನಪಿಟ್ಕೊಳ್ರಿ. ಇದನ್ನ ನೆನಪಿಟ್ಕೊಳ್ಳೋದ್ರಿಂದ ನಿಮ್ಗೆ ಯಾವ ತರ ವೇರಿಯೇಷನ್ ಆಗುತ್ತೆ ಅನ್ನೋದು ನೆನಪಾಗುತ್ತೆ. ಅದ್ರ ಜೊತೆಗೆ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ನೆನಪಾಗುತ್ತೆ. ಯಾವುದು? ಸರ್ ಆರ್ ಇಸ್ ಡೈರೆಕ್ಟ್ ಈಸ್ ಈಕ್ವಲ್ ಟು ಎಲ್. ಆರ್ ಇಸ್ ಈಕ್ವಲ್ ಟು ಎಲ್ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ, ಯಾವ ಲೆಂತ್ ಜಾಸ್ತಿ ಆತಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು ಎಲ್ ಬೈ ಎ. ಎಲ್ಲಿದೆ? ಕೆಳಗಡೆ ಇದೆ. ಕೆಳಗಡೆ ಇದೆ ಅಂದ್ರೆ ಏನು? ಇನ್ವರ್ಸ್ಲಿ ಪ್ರಪೋರ್ಷನಲ್. ರೆಸಿಸ್ಟೆನ್ಸ್ ಜಾಸ್ತಿ, ರೆಸಿಸ್ಟೆನ್ಸ್ ಏನಾಗುತ್ತೆ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ನೋಡ್ರಿ, ಇದೊಂದು ಇಕ್ವೇಶನ್ ನೆನ್ಪಿಟ್ಕೊಂಡ್ಬಿಟ್ರೆ ಈ ಆನ್ಸರ್ ಬರೀಬಹುದು. 2 ಮಾರ್ಕ್ಸ್ ಕೇಳೋ ಕ್ವಶನ್ ಇದು. 2 ಮಾರ್ಕ್ಸ್ ಕ್ವಶನ್ ಜಸ್ಟ್ 3 ಲೆಕ್ಚರ್ ಅಲ್ಲಿ ನೆನ್ಪಿಟ್ಕೋಬಹುದು. ದಟ್ ಈಸ್ ದ ಪವರ್ ಆಫ್ ಫಿಸಿಕ್ಸ್. ಫಿಸಿಕ್ಸ್ ಎಷ್ಟು ಸಿಂಪಲ್ ನೋಡ್ರಿ. ಆರ್ ಇಸ್ ಈಕ್ವಲ್ ಟು ಎಲ್ ಬೈ ಎ. ನನಗೆ ಒಂದು ಇಕ್ವೇಶನ್ ನೆನಪೈತಿ, 2 ಮಾರ್ಕ್ಸ್ ಬಂತು. ಅಲ್ಲೂ ನೋಡ್ರಿ, ಎಲೆಕ್ಟ್ರಿಕ್ ಕರೆಂಟ್ ಫಾರ್ಮುಲಾ ಹೆಂಗ್ ಕಲ್ತ್ರಿ? ಐ ಕ್ಯೂ ಟಿ, ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಫಾರ್ಮುಲಾ ಬರೆದ್ರಿ, ಆ ಫಾರ್ಮುಲಾ ಇಂದ ಡೆಫಿನಿಷನ್ ಬರೆದ್ರಿ. ಹೌದಾ? ನೆಕ್ಸ್ಟ್ ವೋಲ್ಟ್ ಮೀಟರ್ ಇಂದ ಬರೆದ್ರಿ ಡಬ್ಲ್ಯೂ ಬೈ ಕ್ಯೂ. ಡಬ್ಲ್ಯೂ ಬೈ ಕ್ಯೂ ಅಂದ್ರೆ ಏನಂತ ಬರೆದ್ರಿ? ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಅದರಿಂದ ಇಕ್ವೇಶನ್ ಡೆಫಿನಿಷನ್ ಮಾಡೋದು ಹೆಂಗೆ, ಇಕ್ವೇಶನ್ ಕನ್ವರ್ಟ್ ಮಾಡೋದು ಹೇಗೆ ಅಂತ ಕಲ್ತ್ರಿ. ಓಮ್ಸ್ ಲಾ ಬಂದ್ರೆ ವಿ ಇಸ್ ಈಕ್ವಲ್ ಟು ಐ ಆರ್. ಅಲ್ಲೂ ಡೆಫಿನಿಷನ್ ಕಲ್ತ್ರಿ. 2 ಇಕ್ವೇಶನ್ 2 ಲೆಟರ್ ಅಂತ ನೋಡ್ರಿ, ಎಷ್ಟು ಸಿಂಪಲ್. ಇದು 3 ಲೆಟರ್ ಗೊತ್ತಿದ್ ಬಿಟ್ರೆ ನೀವು 3 ಮಾರ್ಕ್ಸ್ ಬಂತು.
This is about the factors on which resistance depend. ಈ ಈಕ್ವೇಶನ್ ಇಂದ ಇನ್ನೊಂದು ಹೆಲ್ಪ್ ಇದೆ ನಿಮಗೆ. ಏನ್ ಹೆಲ್ಪ್ ಅಂದ್ರೆ, ಇಲ್ಲಿ ನೀವು ಜಸ್ಟ್ ಒಂದು ರೋ ಹಾಕ್ಬಿಟ್ರೆ, ರೋ ಅನ್ನೋ ಸಿಂಬಲ್ ಯೂಸ್ ಮಾಡಿಬಿಟ್ರೆ ಇದು ನಿಮಗೆ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಆಗುತ್ತೆ. ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳೋ ಫಾರ್ಮುಲಾ ಆಗುತ್ತೆ. ಈ ರೋ ತೆಗೆದ್ರೆ ನೀವು ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ ಅನ್ನೋದು ಗೊತ್ತಾಗುತ್ತೆ. ನೋಡ್ರಿ ಎಷ್ಟು ಯೂಸ್ಫುಲ್, ಹೌದಾ? ಅರ್ಥ ಆಯ್ತಾ ಪೂರ್ತಿ? ಸರ್, ರೋ ಅಂದ್ರೆ ಏನು? ರೋ ಇಸ್ ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್, ಎಲ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ವೈರ್, ಎ ಇಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಆರ್ ಇಸ್ resistance. In the next class we study about the combination of resistors. Thank you.